ಅದೇ ಹೇಳಿದ್ನಲ್ಲ ಸರ್, ಸಿದ್ದರಾಮಯ್ಯರ ಮೇಲೆ 5 ವರ್ಷ ಹಿಂದೆ ಆಡಳಿತ ಮಾಡುವಂಥ ಸ್ವಚ್ಛ ಆಡಳಿತ, ಈ ಸರಿನೂ ಅವರು ಆಡಳಿತ ಮಾಡ್ತಾ ಇದ್ದಾರೆ ಅಂತಾಗ ಅವ್ರ ಮೇಲೆ ಏನಾದರೂ ಮಾಡಿ ಕೇಸ್ ಹಾಕಿ ಅವ್ರು ಒಳಹಾಕ್ಬೇಕು ಅನ್ನೋದು ಪಿತೂರಿ ನಡೀತಾರೆ. ಇಂಥ ಕೇಸ್ ಯಾಕೆ 2007ರಲ್ಲಿ ಸಂಡೂರಲ್ಲಿ ಮೈನ್ಸ್ ಇದ್ರಲ್ಲಿ ಕೊಟ್ಟಾಗ ಇವ್ರಿಗೂ ರಾಜ್ಯಪಾಲರು ಯಾಕೆ ಸುಮ್ಮನೆ ಕೂತಿದ್ದಾರೆ? ಆಗ ರಾಜ್ಯಪಾಲರು ಕೊಟ್ಟಿಲ್ಲ, ಈಗಲೂ ಕೊಡ್ಬೋದಲ್ಲ? ಅದೇ ಕೊಟ್ಟಿಲ್ಲ, ಕೊಡ್ತಾ ಇಲ್ಲ. ಯಾಕಂದರೆ ಅದೇ ಕೈಗೊಂಬೆ. ರಾಜ್ಯಪಾಲರು ಯಾರು ಕೈಗೊಂಬೆ? BJPಯ ಕೈಗೊಂಬೆ ಕೆಲಸ ಮಾಡ್ತಾ ಇದ್ದಾರೆ. ಮೊನ್ನೆ ಒಬ್ಬರು ಜಡ್ಜ್ ಅವರು ಹೇಳಿದರು, ಒಂದು ಮಾತು ಹೇಳಿದ್ರು, ಸುಪ್ರೀಂ ಕೋರ್ಟ್ ಜಡ್ಜ್ ಅವರು ಏನು ಹೇಳಿದ್ರು ಗೊತ್ತಾ? ರಾಜ್ಯಪಾಲರು ಇತ್ತೀಚಿನ ನಡವಳಿಕೆ ಸರಿ ಇಲ್ಲ ಅಂತ ಹೇಳಿದ್ದಾರೆ. ನಮ್ಮ ಕರ್ನಾಟಕದ ಮಹಿಳೆ ಜಡ್ಜ್ ಆದಂಥ ನಾಗರತ್ನಂ ಅವರು ಹೇಳಿದ್ದಾರೆ. ಅಂದರೆ ಇವತ್ತು ಈ ಸರ್ಕಾರವನ್ನು ಬೀಳಿಸ್ಬೇಕು, ಈ ಸರ್ಕಾರ ತೆಗಿಬೇಕು ಅನ್ನೋ ದುರುದ್ದೇಶ ಮಾತ್ರ ಇವತ್ತು BJPಯವರಿಗೂ JDS ಅವರಿಗೆ ಬಂದಿದೆ. ಅದಕ್ಕಾಗಿ ಇವತ್ತು ಪಾದಯಾತ್ರೆ ಮಾಡ್ತಾರೆ. ಈ ಪಾದಯಾತ್ರೆ ಬರೆದಿಡ್ಕೊಳ್ಳಿ, ಈ ಬೈ ಎಲೆಕ್ಷನ್ ಒಳಗೆ ಪಾದಯಾತ್ರೆ ಅವ್ರದ್ದು ಇವತ್ತು ಖತಮ್ ಆಗುತ್ತೆ. ಇವ್ರು ಪಾದಯಾತ್ರೆ ಮತ್ತು ಪಕ್ಷದಲ್ಲೂ ಗೊಂದಲ ಹುಟ್ಟುತ್ತೆ. ಬೈ ಎಲೆಕ್ಷನ್ ಟಿಕೆಟ್ ಕೊಡೋದಿದೆಯಲ್ಲ, ಅವಾಗ ಶುರುವಾಗುತ್ತೆ ಇವ್ರು ಪಾದಯಾತ್ರೆ ಕತೆ, ಹರಿಕತೆ ಅಲ್ಲ. ಮೈತ್ರಿ ಖತಮ್ ಆಗುತ್ತೆ ಅಂತ ನನ್ನ ಲೆಕ್ಕ. ಸರ್, CM ಅವರಿಗೆ ಏನಾದರೂ ಬಂದರೆ ರಾಜೀನಾಮೆ ಕೊಡುವಂಥದ್ದು ಮುಂದೆ ಪ್ರಶ್ನೆ, ಅದು ಆಮೇಲೆ. ಬಟ್ ಇವರು ಪಾದಯಾತ್ರೆ ಮಾಡೋದೇನು? ಒಬ್ಬ ಮುಖ್ಯಮಂತ್ರಿನ ಇಳಿಸ್ಬೇಕು ಅಂತ ಇವ್ರು ಹೇಳ್ತಾ ಇದ್ದಾರೆ, ಸರ್ಕಾರ ತೆಗಿಬೇಕು ಅಂತ ಹೇಳ್ತಾರೆ. ಒಬ್ಬೊಬ್ಬರು ಒಂದೊಂದು ಸ್ಟೇಟ್ಮೆಂಟ್ ಕೊಡ್ತಾರೆ. CM ರಾಜೀನಾಮೆ ಕೊಡ್ತಾರೆ, ಸರ್ಕಾರ ಹೋಗುತ್ತೆ ಅಂತ ಹೇಳ್ತಾರೆ. ಯಾಕೆ CM ರಾಜೀನಾಮೆ ಕೊಟ್ಟರೆ ಯಾಕೆ ಸರ್ಕಾರ ಹೋಗುತ್ತೆ? 136 ಜನ ನಾವಿಲ್ವ? MLA ಇಲ್ವಾ? ಸರ್ಕಾರ ಗಟ್ಟಿನೇ ಇದೆ. ಯಾವ ಸರ್ಕಾರನೂ ಉರುಳುವಂಥ ಶಕ್ತಿ ಇವರಿಗಿಲ್ಲ. ಏನೋ 17 ಜನ ಕರ್ಕೊಂಡು ಹೋಗ್ಬಿಟ್ಟು ಆ ಕಾಲದಲ್ಲಿ ಏನೋ ದುಡ್ಡು ಖರ್ಚು ಮಾಡಿ ಹಡಬಿದ ದುಡ್ಡು, ಯಡಿಯೂರಪ್ಪ ಮಕ್ಕಳು ಹಡಬಿದ ದುಡ್ಡಲ್ಲಿ ತಗೊಂಡೋಗಿ ಯಾವತ್ತು ಮಾಡಿದ್ರಂತೆ, ಇವತ್ತು ಮಾಡ್ಲಿಕ್ಕಾಗತ್ತೆ? ಅವ್ರಿಗೆ ಇದೆಯಾ? ತಾಕತ್ತಿದೆಯಾ? ಇವತ್ತೇನಾದ್ರು PSI ಹಗರಣ ತನಿಖೆ ಮಾಡಿ ಹಾಕಿದ್ರೆ ಇವತ್ತು ವಿಜಯ್ ಹತ್ರ ಜೈಲಿಗೆ ಹೋಗ್ಬೋದಿತ್ತು. ಇವತ್ತು ಅದೇ ಹೇಳ್ತಾ ಇದ್ದೇನಲ್ಲ, PSI ಹಗರಣವನ್ನು ತನಿಖೆ ಮಾಡಿದ್ರೆ ಇವತ್ತು ಪಾದಯಾತ್ರೆಗೆ ಇರ್ತಿರ್ಲಿಲ್ಲ. ಇವತ್ತು ವಿಜಯೇಂದ್ರ ಜೈಲಲ್ಲಿ ಇರ್ತಿದ್ದ. ಇವತ್ತು ಅದು ಮಾಡ್ತಾ ಇದ್ದಾರೆ ಅಂತ ನಾನು ಹೇಳೋದು ಅಷ್ಟೇ. PSI ಹಗರಣವನ್ನು ತನಿಖೆ ಮಾಡಿ ಆ ಅಪ್ಪನ ಒಳ ಹಾಕೋ ಕೆಲಸ ಮಾಡ್ಬೇಕು ನಾವು. ಇವತ್ತು ಯಾಕೆ ಬಿಟ್ಟಿದ್ದೀರಿ ನೀವು? ಆಮೇಲೆ ಚೆಕ್ ಮೂಲಕ ದುಡ್ಡು ತಗೊಂಡು ಅಪ್ಪ ಮಕ್ಕಳೆಲ್ಲ ತಗೊಂಡಿಲ್ವಾ? ಚೆಕ್ ಮೂಲಕ ಪ್ರೇರಣೆ ಟೆಸ್ಟಿಗೆ ಎಷ್ಟು ದುಡ್ಡು ಬಂತು? ಹಡಬಿ ದುಡ್ಡು. ಇದೆಲ್ಲ ಅಲ್ವಾ ಇದು? ಈಗ ಭಾರಿ ದೊಡ್ಡದಾಗಿ ಮಾತಾಡ್ತಾರೆ. ಇವತ್ತು ಏನು ಸರ್ಕಾರ ಹೋಗ್ಬಿಡುತ್ತೆ, ಸಿದ್ದರಾಮಯ್ಯ ತೋರ್ಬಿಡುತ್ತೆ ಅಂತ. ಯಾವುದು ಏನು ಮಾಡೋಕ್ಕಾಗಲ್ಲ ಸರ್. ಸರ್ಕಾರ ಗಟ್ಟಿ ಇರ್ತದೆ, ಸಿದ್ದರಾಮಯ್ಯವರು ಗಟ್ಟಿ ಇರ್ತಾರೆ. ನಿಮಗೆ ತಾಕತ್ತು ದಮ್ಮೆ ಇದ್ರೆ ಕುಮಾರಸ್ವಾಮಿ ಅಂತ ಇದು ಮಾಡಿ, ಸಂಡೂರು ಮೈನ್ಸ್ ಇದ್ದ ರಾಜ್ಯಪಾಲರಿಗೆ ಆ ತಾಕತ್ತಿದ್ದರೆ, ನೀವು ಸ್ವಚ್ಛತೆಯಿಂದ ಕೆಲಸ ಮಾಡೋದಿದ್ದರೆ, ಅಥವಾ ನೀವು ಕೇಂದ್ರದ BJP ಏಜೆಂಟಾಗಿ ಕೆಲಸ ಮಾಡೋದಾದರೆ ಮಾಡೋಕ್ಕೆ ಹೋಗಬೇಡಿ. ಅವರು ಸರ್ ಎಲ್ಲ ಯಾವುದೇ ಇರಲಿ ಸರ್, ತನಿಖೆ ಮಾಡಿ. ಇದಾದರೆ ಅವ್ರ ಮೇಲೆ ಆ್ಯಕ್ಷನ್ ತೊಗೊಳ್ಳಿ. ಈಗಾಗಲೇ ಮಿನಿಸ್ಟ್ರಿ ಮೇಲೆ ಮಾಡಿದ್ದಾರೆ. ಈಗ ಇನ್ನೂ ಏನಿದೆ ಮಾಡಿ. ನೀವು ತನಿಖೆಯಲ್ಲಿ ಬಂದರೆ ಖಂಡಿತ ಅದಕ್ಕೆ ಯಾರ್ಯಾರು ತಪ್ಪಿಸ್ತಾರೆ ಅವ್ರು ಅರೆಸ್ಟ್ ಮಾಡೋದು ಸಹಜ ಅಲ್ಲ ಸರ್. ಈ ರಾಜ್ಯದ ಒಬ್ಬ ಮುಖ್ಯಮಂತ್ರಿನ ಇಳಿಸ್ಬೇಕು, ಅದು ಹಿಂದುಳಿದ ವರ್ಗದ ಒಬ್ಬ ಮುಖ್ಯಮಂತ್ರಿನ ಇಳಿಸ್ಬೇಕು. ಇನ್ನೂ 5 ವರ್ಷ ಇನ್ನೂ ಈ ರಾಜ್ಯದಲ್ಲಿ BJP ಕಾಂಗ್ರೆಸ್ ಸರ್ಕಾರ ಗಟ್ಟಿ ಆಗಿಬಿಟ್ರೆ ನಾಳೆ ನಮಗೆ ಕಷ್ಟ ಅನ್ನೋದು ಇವರೆಲ್ಲ ಒಂದು ಇದು ಅಷ್ಟೇ. ಇದು ಯಾವುದಕ್ಕೂ ನಾವು ಕೇರ್ ಮಾಡೋದಿಲ್ಲ. ರಾಜ್ಯ ಸರ್ಕಾರ ಗಟ್ಟಿ ಇದೆ. 136 ಜನ ನಾವಿದ್ದೀವಿ. ನಿಮಗೆ ತಾಕತ್ತು ದಮ್ಮಿದ್ರ ಬೇಕಾದ್ರೆ ಬರ್ರಿ, ನಾವು ಚಾಲೆಂಜ್ ಮಾಡ್ತೀವಿ. ನಾವು ಇವತ್ತು ಆಗುತ್ತಾ ನಿಮಗೆ? ಯಾವುದೋ ಹಡಬಿ ದುಡ್ಡು ಆಗೇನೋ 17 ಜನರು ಹೊತ್ಕೊಂಡು ಹೋದ್ರಲ್ಲ, ಈಗ ಬರ್ರಿ. ಅವ್ರ ಪಕ್ಷದಲ್ಲೇ ಇದಿಲ್ಲ, ಅಲ್ಲಿ ಗ್ಯಾರಂಟಿ ಇಲ್ಲಲ್ರಿ. ಯತ್ನಾಳ್ ಒಂದು ಹೇಳಿಕೆ, ಜಾರಕಿಹೊಳಿ ಒಂದು ಹೇಳಿಕೆ, ನಿನ್ನೆ ನೋಡಿದ್ರೆ ದಾವಣಗೆರೆ MP ಮಾಜಿ MP ಅವ್ರದ್ದೊಂದು ಹೇಳಿಕೆ, ಇವತ್ತು ನೋಡಿದ್ರೆ ನಿನ್ನೆಯಿಂದ ಶುರುವಾಗಿದೆ ಯೋಗೇಶ್ವರ್ ಒಂದು ಹೇಳಿಕೆ. ಹಾಗಾಗಿ ರಾಜ್ಯ ಸರ್ಕಾರ ಗಟ್ಟಿ ಇದೆ. ಮಾನ್ಯ ಮುಖ್ಯಮಂತ್ರಿಗಳನ್ನು ರಕ್ಷಣೆ ಮಾಡುವಂಥ ಇದರಲ್ಲಿ ನಾವು ಇರ್ತೀವಿ, ಒಂದು ಕೈ ಇರ್ತೀವಿ. ರಾಜ್ಯ ಸರ್ಕಾರ ಗಟ್ಟಿ ಇರ್ತದೆ.